ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನು, ನೀನ್ ಹೀಗ್ ನಗೋದ್ ನೋಡೋದೇ ಚಂದ ಗೊತ್ತಾ? ನನಗ್ ನೀನು ಸಂತೋಷವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅದಕ್ಕೆ ಅಂತಾನೆ ಒಂದ್ ಬಿಟ್ಟಿ ಉಪದೇಶನ ಕೊಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ಏನು? ನಿನಗೆ ಬೇರೆ ಹುಡುಗ ಸಿಗ್ಬೋದು, ನೀನ್ ಬೇರೆ ಹುಡುಗನ ಮದ್ವೆನೂ ಆಗ್ಬೋದು. ಆದ್ರೆ ಕರಣ್ ತರ ನಿನ್ನ ಯಾರು ಲವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರಮ್ಯಾ. ನಿನ್ ಬೆಸ್ಟಿಯಾಗಿ ಹೇಳ್ತಾ ಇದ್ದೀನಿ, ಕರಣ್ನ ಯಾವುದೇ ಕಾರಣಕ್ಕೂ ಕಳ್ಕೋಬೇಡ. ಆದಷ್ಟು ಬೇಗ ಅವನನ್ನ ಒಪ್ಕೊ, ಸರಿನಾ? ಸರಿ ಅನು, ನೀನ್ ಹೇಳ್ದೆ ಅಂತ ಸ್ವಲ್ಪ ಯೋಚನೆ ಮಾಡ್ತೀನಿ. ಏನಿನ್ನ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದೀಯ? ಕಣ್ ಮುಚ್ಕೊಂಡು ಒಪ್ಕೊ ಅಂತ ಹೇಳ್ದೆ ತಾನೆ? ಲೇ, ನಿನ್ ಮದ್ವೆಲಿ ನಾನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ರಮ್ಯಾ, ನಿನ್ ಮದ್ವೆಗೂ ಮುಂಚೆ ಏನಾದ್ರೂ ನನಗ್ ಮಗು ಆಗ್ಬಿಟ್ರೆ ನಿನ್ ಮದ್ವೆಲಿ ನನಗ್ ಓಡಾಡಕ್ ಆಗಲ್ಲ ಕಣೆ. ನಿನ್ ಮದ್ವೆಲಿ ನಾನು ಫುಲ್ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹೇಳು, ಒಪ್ಕೋತೆ ತಾನೆ? ಹೇಳಿ, ಒಪ್ಕೇನಾ? ಹೋಗೆ. ರಮ್ಯಾ, ನಿನಗ್ ನಾಚ್ಕೊಳ್ಳೋದಕ್ಕೂ ಬರುತ್ತೇನೆ. ಆದಷ್ಟು ಬೇಗ ಕರಣ್ ಹೇಳ್ಬಿಡು ಒಪ್ಗೆ ಅಂತ. ಈ ಹುಡುಗರು ಮದ್ವೆ ಆಗೋದಕ್ಕಿಂತ ಮುಂಚೆ ನಾವ್ ಸತಾಯಿಸ್ತೀವಿ ಅಂತ, ಮದ್ವೆ ಆದ್ಮೇಲೆ ಅವ್ರು ನಮ್ಮನ್ ಸತಾಯಿಸ್ತಾರ. ಅದಕ್ಕೆ ಆರ್ಯ ಸರ್ ಇನ್ನೂ ರಿಪ್ಲೈ ಮಾಡಿಲ್ಲ. ಮೆಸೇಜ್ ನೋಡಿನೂ ಯಾಕೆ ಸುಮ್ಮನಿದ್ದಾರೆ? ಇನ್ನೂ ಅವ್ರ ಮನೆಗೆ ರೀಚ್ ಆಗಿಲ್ವಾ? ಯಾಕೆ? ನನ್ನ ಮೇಲೆ ಕೋಪನಾ? ಮನುಷ್ಯನ ಮೇಲೆ ಕೋಪ ಇದ್ದರೆ ಕ್ಷಮಿಸ್ಬಿಡ್ಬೋದು, ಆದರೆ ನಂಬಿಕೆ ದ್ರೋಹ ಮಾಡೋನಲ್ಲ ಅಂತ ನೀನೇ ಹೇಳಿದ್ನೇನು? ಥ್ಯಾಂಕ್ಸ್ ಜೇಂಡೆ, ನನ್ನ ಮಾತನ್ನು ಕಡಿಮೆ ಮಾಡಿದೆ. ನನಗೂ ನಿದ್ದೆ ಬರ್ತಾಯಿತ್ತು. ರಾಜನ ನೆಮ್ಮದಿ ನಿದ್ದೆ ಕಾವಲುಗಾರನ ನಿಯತ್ತಿನ ಮೇಲಿದೆ. ರಾಜ ನೆಮ್ಮದಿಯಾಗಿ ಮಲಗಬೇಕು ಅಂತಂದ್ರೆ ಕಾವಲುಗಾರ ನಿಯತ್ತಾಗಿರ್ಬೇಕು ಅಲ್ವಾ ಆರ್ಯ? ಜೇಂಡೆ, ಆರ್ಯ, ನಾನು ನಿನ್ನ ಕಾವಲುಗಾರ. ನೀನು ನನ್ನ ದೂರ ಮಾಡಿದಷ್ಟು, ಶಿಕ್ಷಿಸಿದಷ್ಟು ನಾನು ಬೇರೆ ಬೇರೆ ಥರ ಕಾಡ್ತಾನೆ ಇರ್ತೀನಿ. ಜೇಂಡೆ, ನಿನಗೆ ಒಂದೇ ಒಂದು ಸರಿನೂ ನೀನು ತಪ್ಪು ಮಾಡಿದ್ದೆ ಅಂತ ನಿನ್ಗೆ ಅನ್ಸೋದೇ ಇಲ್ವಾ? ಯಾಕೆ ಅನಿಸ್ಬೇಕು? ನಾನು, ನೀನು, ಅನು ಎಲ್ಲರೂ ಹೋರಾಡ್ತಾ ಇರೋದು ತಮ್ಮ ಸ್ವಾರ್ಥಕ್ಕೋಸ್ಕರ. ನಾನು ಏನೇ ಮಾಡಿದ್ರು ನಿನ್ನ ಸ್ನೇಹ ಪಡ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋದು ಆರ್ಯ. ಅದಕ್ಕೋಸ್ಕರ ಎಷ್ಟು ಸುಳ್ಳು ಹೇಳೋಕ್ಕೂ ತಪ್ಪು ಮಾಡೋಕ್ಕೂ ನಾನು ರೆಡಿ. ತಪ್ಪು ನೀನು ಹೇಳ್ತಾ ಇರೋದು ತಪ್ಪು. ನಮ್ಮಲ್ಲಿ ಸ್ವಾರ್ಥ ಇರೋದು ನಿನಗೆ ಮಾತ್ರ. ನೋಡು ಜೇಂಡೆ, ನಿನ್ನನ್ನು ಸೋಲ್ಸೋ ಎಲ್ಲ ಶಕ್ತಿ ನನಗಿದ್ರು ನಾನು ಸುಮ್ಮನೆ ಇದ್ದೀನಿ ಅಂದರೆ ಅದು ನನ್ನ ವೀಕ್ನೆಸ್ ಅಲ್ಲ, ಖಂಡಿತ ಅಲ್ಲ. ಈಗೇನು ನಿನಗೇನು ಬೇಕು? 3 ಹೊತ್ತು ನಿನ್ನ ಕಣ್ಣೆದುರಿಗೆ ನಾನು ಓಡಾಡ್ತಾ ಇರಬೇಕು, ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ತಿರ್ಬೇಕು, ಅಷ್ಟೇ ಅಲ್ವಾ? ಫೈನ್, ಕಾಣಿಸ್ಕೊಳ್ತಿರ್ತೀನಿ. ಪ್ರತಿದಿನ ನೀನು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳಿನೇ ಮುಂದಿನ ಕೆಲಸ ಮಾಡ್ತೀನಿ. ಸಾಕಾ? ನೀನು ಬಯಸ್ದಂಗೆ ಇರ್ತೀನಿ. ಆದರೆ ಪ್ಲೀಸ್ ಆದಷ್ಟು ಬೇಗ ನೀನು ಬದಲಾಗು. ಆಗಲೇ ತುಂಬ ಲೇಟ್ ಆಗಿದೆ. ಸ್ಲೀಪ್ ವೆಲ್ ಜೇಂಡೆ. ನಾಳೆ ಬಂದು ನಿನ್ನ ಭೇಟಿ ಆಗ್ತೀನಿ. ಆರ್ಯ, ನಾನು ಯಾಕೆ ಇರಬೇಕು? ನನ್ನ ಮೇಲಿದ್ದಿದ್ದು ನಿನ್ನ ಋಣ ಅಷ್ಟು ಮುಗ್ದೋಯ್ತಾ? ಹೋಗೋ, ಈ ನನ್ನ ತೋಳ್ಗಳು ನಿನ್ಗೆ ಆಸರೆ ಆಗಿದ್ದನ್ನ ಮರ್ತಿರ್ಬೇಕು. ಎಲ್ಲಿ ಹೋಗ್ತೀಯೋ ಹೋಗೋ.
ನನ್ನ ಋಣದ ಭಾರ ನಿನ್ನ ವಾಪಸ್ ಕರ್ಕೊಂಡು ಬಂದೇ ಬರುತ್ತೆ. ಆರಿ ಸರ್ ಮೆಸೇಜ್ ಕಳಿಸಿರ್ಬೇಕು. ಛೇ, ಯಾವ್ದ ಕಂಪ್ನಿ. ನಾನೇನು ಕಾಯೋಣ, ಈಗಲೇ ಕಾಲ್ ಮಾಡ್ತೀನಿ. ಓ, ನಾನು ಅನು ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಂತ ಕ್ಲಾಸ್ ತಗೊಳ್ಳೋಕ್ಕೆ ಮೇಡಮ್ ಅವ್ರು ಫೋನ್ ಮಾಡಿದ್ದಾರೆ. ಹಲೋ ಅನು, ತಲುಪ್ದೆ. ಓಹೋ, ಸಾಹೇಬ್ರು ತುಂಬಾನೇ ಅಲರ್ಟ್ ಆಗಿದ್ದಾರೆ. ಪ್ರಶ್ನೆ ಏನಂತ ಗೊತ್ತು ತಾನೆ, ನೇರವಾಗಿ ಉತ್ತರಕ್ಕೆ ಬನ್ನಿ. ಸಾರಿ ಅನು, ನೀನು ಮೆಸೇಜ್ ಮಾಡಿದಾಗ ನಾನು ಜೇಂಡೆನ ನೋಡೋಕೆ ಹೋಗ್ತಿದ್ದೆ. ಅವನನ್ನು ಈ ರೀತಿ ಕೆಟ್ಟದಾಗಿ ನಾನೇ ಟ್ರೀಟ್ ಮಾಡ್ತಿದ್ದೀನಲ್ಲ ಅಂತ ಬೇಜಾರಾಯಿತು. ಹಾಗೆ ಈ ಥರದ್ದೊಂದು ದಿನ ಜೇಂಡೆ ಮತ್ತು ನನ್ನ ಮಧ್ಯೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸರ್, ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಾ? ಅದೇ ನಿಮ್ಮ ಸ್ನೇಹಿತನ ಕಾರಣದಿಂದಾನೇ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ. ಅದು ನಿಮಗೆ ನೆನಪಿರ್ಲಿ. ಈಗ ಜೇಂಡೆ ವಿಷಯ ಬೇಡ ಸರ್. ನಾಳೆ ಇಷ್ಟೊತ್ತಲ್ಲಿ ನಾಳೆ ನಿಮ್ಮ ಜೊತೆಗೆ ನಾನು ಅಲ್ಲಿರ್ಬೋದಲ್ವಾ? ಅಫ್ಕೋರ್ಸ್ ಅನು, ಆ ದಿನಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾಳೆ ತನಕನೂ ನಿಮಗೆ ಬರೀ ವೆಯ್ಟ್ ಮಾಡೋ ಕೆಲಸನೇ. ಸರಿ ಸರ್, ನೀವು ತುಂಬಾನೇ ಸುಸ್ತಾಗಿದ್ದೀರಾ, ಊಟ ಮಾಡಿ ರೆಸ್ಟ್ ಮಾಡಿ. ಅನು, ನಾಳೆ ಆರಾಧನಾ ಅವ್ರ ಟೀಮ್ನ ಮೀಟ್ ಮಾಡಬೇಕು. ಆಮೇಲೆ ಮೀಟಿಂಗ್ ಮುಗಿದ್ಮೇಲೆ ನೇರವಾಗಿ ನಿಮ್ಮ ಮನೆಗೆ ಬಂದು ನಾನೇ ಖುದ್ದಾಗಿ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಬರ್ತೀನಿ. ಸೊ ಈಗ ನೀನು ಜಾಣ ಮರಿ ಥರ ಮಾತ್ರೆ ತೊಗೊಂಡು ಹೊತ್ಕೊಂಡು ನಿದ್ದೆ ಮಾಡು, ಆಯಿತಾ? ನನಗಿಂತ ಜಾಸ್ತಿ ನಿನಗೆ ರೆಸ್ಟ್ ಬೇಕು. ಸೊ ಗುಡ್ ನೈಟ್. ಗುಡ್ ನೈಟಾ? ಅಷ್ಟೇನಾ ಸರ್? ಐ ಲವ್ ಯು ಅನು. ಹಲೋ ಅನು, ನನ್ನ ಮಾತು ಕೇಳಿಸ್ತಿದ್ಯಾ? ಕೇಳಿಸ್ತದೆ ಸರ್. ಆದರೆ ನನಗೆ ಕೇಳಿಸ್ತಿಲ್ಲ ಅನು. ಹಲೋ ನನಗೇನು ಕೇಳಿಸ್ತಿಲ್ಲ ಅನು. ಐ ಲವ್ ಯು ಟು ಸರ್. ಗುಡ್ ನೈಟ್. ಬಾಯ್. ಗುಡ್ ನೈಟ್ ಸರ್. ಬಾಯ್. ಅಮ್ಮ, ನೀವು ಯಾವಾಗ ಬಂದ್ರಿ? ಐ ಆಮ್ ವೆರಿ ಸಾರಿ ಆರ್ಯ. ಅನುಗೆ ಅದೇನೋ ಕೇಳಿಸ್ಲಿಲ್ಲ ಅಂದ್ಯಲ್ಲ, ಅದ್ರ ಹಿಂದಿನ ಮಾತಿಗೆ ಬಂದ್ಬಿಟ್ಟೆ. ಆದ್ರೆ ನಾನೇ ಕತ್ ಕೇಳಿಸ್ಕೊಳ್ಳಿಲ್ಲ. ನೀನ್ ಖುಷಿಯಿಂದ ಜೋರಾಗಿ ಹೇಳ್ತಿದ್ಯಲ್ಲ, ಅದಕ್ಕೆ ಅದಾಗೆ ನನ್ನ ಕಿವಿಗೆ ಬಿತ್ತು. ಅಮ್ಮ, ಅದು ನೀನ್ ನಾಚಿಕೆ ಪಟ್ಕೊಳ್ಳೋ ಮುಂಚೆ ಅನು ಹತ್ರ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಅದೇ ನೀನು ನಾಳೆ ಆರಾಧನಾ ಟೀಮ್ ಮೀಟ್ ಮಾಡಿದ್ಮೇಲೆ ಅನುನ್ ಕರ್ಕೊಂಡು ಬರ್ತೀನಿ ಅಂದ್ಯಲ್ಲ, ಆ ಮಾತಿಗೆ ನಾನು ಬಂದಿದ್ದು. ಅನುನ ಈ ಮನೆಗೆ ಕರ್ಕೊಂಡು ಬರ್ತೀನಿ ಅನ್ನೋ ನಿರ್ಧಾರನ ನೀನು ಒಬ್ಬನೇ ಮಾಡಿದ್ರೆ ಹೇಗೆ? ಆರ್ಯ, ಅನುನ ಈ ಮನೆಯಿಂದ ಸುಬ್ಬವರು ಹ್ಯಾಕ್ ಕರ್ಕೊಂಡು ಹೋದ್ರು ಅನ್ನೋದು ನೆನಪಿದೆಯಾ? ನಮ್ಮ ಸಂಬಂಧನೇ ಬೇಡ ಅಂತ ಹೋದವ್ರಿಗೆ
ಪುನಃ ಈ ಮನೆಯಲ್ಲಿ ಸ್ಥಾನ ಕೊಡಕ್ಕೆ ನೀನ್ ರೆಡಿ ಇದೆಯಾ? ನೀನಾಗಿದ್ದನ್ನ ಮರ್ತಿರ್ಬೋದು, ಆದ್ರೆ ನಾನು ಮರ್ತಿಲ್ಲ, ಮರೆಯೋದೂ ಇಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಆರ್ಯ? ಸುಬ್ಬೋರು ನನ್ನ ಮಗಳು ಇಲ್ಲಿ ನೆಮ್ಮದಿಯಾಗಿರಕ್ಕೆ ಸಾಧ್ಯನೇ ಇಲ್ಲ, ಅವಳಿಗೆ ಹೊಸ ಜೀವನ ಕಟ್ಕೊಡ್ತೀನಿ ಅಂತ ತಾನೇ ಇಲ್ಲಿಂದ ಕರ್ಕೊಂಡು ಹೋಗಿದ್ದು. ಅಮ್ಮ, ಈಗ ನಾನು ಏನು ಮಾಡಲಿ? ಏನ್ ಮಾಡ್ಲಿ ಅಂದ್ರೆ ಸುಬ್ಬು ಅವ್ರ ಹತ್ರ ನಾನು ಮಾತಾಡ್ತೀನಿ. ಏನಂತಮ್ಮ? ಅನುಗೆ ಈ ರಾಜನಂದಿನಿ ಮನೆಯಲ್ಲೇ ನೆಮ್ಮದಿ ಇರೋದು, ಅದು ಹೇಗೆ ನೀವು ಅನುನ ಕಳ್ಸಲ್ವೋ ನಾನು ನೋಡ್ತೀನಿ. ಹೀಗೆ ಸ್ವಲ್ಪ ಅಧಿಕಾರದಿಂದ ಸುಬ್ಬು ಅವ್ರಿಗೆ ಹೇಳಿ ಅನುನ ವಾಪಸ್ ಕರ್ಕೊಂಡ್ಬರ್ತೀನಿ. ಅಮ್ಮ, ಆರ್ಯ, ನಾಳೆ ಅನುನ ಕರ್ಕೊಂಡು ಬರೋಕ್ಕೆ ನಿನ್ನ ಜೊತೆ ನಾನು ಬರ್ತೀನಿ. ಖುಷಿನಾ? ಅಮ್ಮ, ಸುಬ್ಬು ಅವ್ರಿಗೆ ಅವ್ರ ತಪ್ಪು ಅರ್ಥ ಆಗಿದೆ. ಒಳ್ಳೇದು. ಆದರೆ ಅವರ ಆ ಥರ ವರ್ತನೆಯಿಂದ ಅನುಗೆ, ನಿನಗೆ, ನಮಗೆ ಹೇಗಾಗಿರ್ಬೋದು? ಅದು ಅವ್ರಿಗೆ ಮನದಟ್ಟನೆ ಆಗ್ಬೇಕಲ್ವಾ ಆರ್ಯ? ನಾವು ನಾಳೆನೆ ಅನು ವಟಾರಕ್ಕೆ ಹೋಗೋಣ. ಅಮ್ಮ, ಇವತ್ತಾದ ಘಟನೆಯಿಂದ ನಾನು ಆರಾಧನಾ ಅವ್ರ ಟೀಮ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾಳೆ ನಿಮ್ಮ ಟೀಮ್ನ ಖಂಡಿತವಾಗ್ಲೂ ಮೀಟ್ ಮಾಡೇ ಮಾಡ್ತೀನಿ ಅಂತ ಆರಾಧನಾ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ. ಸೊ ಆ ಮೀಟಿಂಗ್ ಮುಗಿದ ಮೇಲೆ ನಾವು ಅನು ಅವ್ರ ಮನೆಗೆ ಹೋಗ್ಬೋದಾ? ಇವತ್ತಿನ ಇನ್ಸಿಡೆಂಟಿಂದ ಆರಾಧನಾನು ಅಪ್ಸೆಟ್ ಆಗಿದ್ದಾಳೆ. ಸರಿ, ನೀನು ಹೋಗು, ನಾನು ಸ್ವಲ್ಪ ವಾಕ್ ಮಾಡಿಬಿಟ್ಟು ಬರ್ತೀನಿ. ಓಕೆ ಅಮ್ಮ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ನ ಹಾಲ್ಕುದೋ, ಉಧೋ ಉಧೋ ಜೋಗಳದ ಬಾವಿ ಸತ್ಯವ ನಿನ್ನ ಹಾಲ್ಕುದೋ, ಉಧೋ 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 ಎಲ್ಲಮ್ಮ. ಕಣ್ಣು ಮುಚ್ಚಿ ದೇವ್ರ ಮುಂದೆ ಕುಂತ್ರ ನಮ್ಮ ಕಣ್ಣು ಮುಂದೆ ನಡೆಯೋ ಘಟನಾಗ ಯಾರನ್ನ ಹೊಣೆ ಮಾಡೋದ? ಹೊಸ ದಿಕ್ಕಿನಿಂದ ಬೀಸೋ ಹೊಸ ಗಾಳಿ ಈ ಮನೆ ನಂದ ದೀಪನ ಆರ್ಸೋದಕ್ಕೆ ಹವಣಿಸ್ತಾ ಇದೆ. ಸ್ವಲ್ಪ ಪ್ರಜ್ಞೆ ತಪ್ಪಿದ್ರು ಈ ಮನೆ ಮನಸ್ಸು ಎಲ್ಲ ದಿಕ್ಕಾಪಾಲಾಗ್ತದ. ನೀ ಪಡೆದ ಭಾಗ್ಯದಿಂದ ಸೊಸಿನ ಮನಿ ಮಗಳಾಗಾಡ, ನಿನ್ನ ಕೂಸ್ನ ಜೋಪಾನ ಮಾಡೋ ಕಾಲ ಬಂದದ. ಜೋಗ್ತವ, ನಿನ್ನ ಮಾತು ಕೇಳ್ತಾ ಇದ್ರೆ ಒಂಥರ ಆತಂಕ ಆಗ್ತಾ ಇದೆ. ನಾನು ಇವತ್ತೇ ಹೋಗಿ ಅನುನ ಕರ್ಕೊಂಡು ಬರ್ತೀನಿ. ಈಗ ನಾನು ಏನು ಮಾಡಬೇಕು ಅಂತ ನೀನೇ ಹೇಳಬೇಕು. ಮಗಳನ್ನ ಆದಷ್ಟು ಬೇಗ ಮನೆ ಕರ್ಕೊಂಬಂದ್ರ ಬೀಸೋ ಗಾಳಿಗೆ ಲಗಾಮ್ ಆಗ್ತದ. ಅಪ್ಪ, ಇನ್ನೂ ಈ ಮನೇಲಿ ಅದು ಏನೇನು ನಂಬ್ತಾರೋ, ಹೊಸ ಗಾಳಿ ಅಂತೆ. ಅನು ಈ ಮನೇಲಿ ಇಲ್ಲ ಅಂದರೆ ಅಂಥದ್ದು ಏನಾಗ್ಬಿಡುತ್ತೆ? ಇಷ್ಟು ದಿನ ಅನು ಮನೇಲಿ ಇರಲಿಲ್ಲ, ಆದರೂ ಈ ಮನೆ ಚೆನ್ನಾಗೇ ಇತ್ತು ತಾನೆ. ಇವರೆಲ್ಲ ಅಪ್ಗ್ರೇಡ್ ಆಗಕ್ಕೆ ಇನ್ನೂ ಅದೆಷ್ಟು ಜನ್ಮ ಬೇಕು? ತಾಯಿ ಸೂಚನೆ ಕೊಟ್ಟಾಗ ಸುಮ್ನೆ ಕೈ ಕಟ್ ಕೂತ್ರ ಈ ತಾಯಿನೂ ಸುಮ್ನೆ ಕೂರ್ತಾಳ. ಹೋಗು ಕರ್ಕೊಂಬ, ಈ ತಾಯಿ ಜೊತೆಯಾಗಿರ್ತಾಳ.
ಉದೋ ಉದೋ ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನ್ನ ಉದೋ ಉದೋ. ಎಲ್ಲಮ್ಮ ತಾಯಿ ನಿನ್ನ ಉದೋ ಉದೋ. ಈ ಮನೇಲಿ ಇನ್ನೂ ಯಾರಿಗೂ ಅವ್ರ ಸ್ಥಾನ ಏನು ಅಂತಾನೆ ಸರಿಯಾಗಿ ಗೊತ್ತಿಲ್ಲ. ಕಣ್ಬಿಟ್ರೆ ಯಾರೋ ಬರ್ತಾರೆ, ಮನೇಲಿ ಯಾರೋ ಇರ್ತಾರೆ. ಗಾಡ್, ಯಾರ ಮಗಳು ಸೊಸೆನೋ. ಹರ್ಷ, ನಾವೀಗಲೇ ಅನುನ್ ಕರ್ಕೊಂಬರ್ಬೇಕು. ಅಮ್ಮ, ಕರ್ಕೊಂಬರೋದಕ್ಕೆ ನೀವು ಹೋಗ್ತಿದ್ದೀರಾ? ನಾನೊಬ್ಳೇ ಅಲ್ಲ, ಆರ್ಯನೂ ನಮ್ಮ ಜೊತೆ ಬರ್ತಾನೆ. ಆದರೆ ಅಮ್ಮ, ಆರ್ಯ ಅವರು ಇವತ್ತು ಬರೋಕ್ಕಾಗೋದಿಲ್ಲ. ಅವ್ರ ಸ್ಕೆಡ್ಯೂಲ್ ಆಲ್ರೆಡಿ ಫಿಕ್ಸ್ ಆಗಿದೆ. ಹಿ ಈಸ್ ವೆರಿ ಬ್ಯುಸಿ. ಫ್ರೀ ಮಾಡ್ಕೊಳ್ತಾನೆ, ಮಾಡ್ಕೊಳ್ಳೇಬೇಕು. ಜೋಗ್ತವ ಹೇಳಿದ ಮೇಲೂ ತಡ ಮಾಡಿದ್ರೆ ತಪ್ಪಾಗುತ್ತೆ. ನಾನು ಈಗಲೇ ವಟಾರಕ್ಕೆ ಹೊರಡ್ತೀನಿ. ಹರ್ಷ, ಆರ್ಯನಿಗೆ ಬರಕ್ಕೆ ಹೇಳು. ಅಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ಅದಕ್ಕೆ ನೋಡಿ ತುಂಬ ದಿನ ಆಗಿದೆ. ಹರ್ಷನೂ ಬರ್ತಾನೆ ಅಂದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಮಾಮಿಲ್ಲ. ಹರ್ಷ, ಇವತ್ತು ನನ್ನ ಟೀಮ್ ಜೊತೆ ಮೀಟಿಂಗ್ ಇದೆ. ಆ್ಯಸ್ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಪ್ರೈಟ್ರಿ ಓನರ್ ನೀವು ಅಲ್ಲಿರ್ಬೇಕಲ್ವಾ? ಐ ನೋ, ಇರಬೇಕು. ಬಟ್ ಯು ಡೋಂಟ್ ವರಿ. ನೋಡಿ, ಲೀಗಲಾಗಿ ಏನೇನು ಕೆಲಸಗಳಾಗಬೇಕು ಅದ್ರ ಪಾಡಿಗೆ ಅದು ಆಗ್ತಾನೇ ಇರುತ್ತೆ. ನಥಿಂಗ್ ಟು ವರಿ ಅಬೌಟ್ ಇಟ್. ಈ ಕ್ಷಣಕ್ಕೆ ಅದಕ್ಕೆ ಈ ಮನೆ ಬರೋದೇ ನನಗೆ ಇಂಪಾರ್ಟೆಂಟ್ ಅನಿಸ್ತಿದೆ. ಇಲ್ಲಿ ಯಾರಿಗೂ ನನ್ನ ಸ್ಯಾಕ್ರಿಫೈಸ್ ಅರ್ಥನೇ ಆಗ್ತಿಲ್ವಾ? ಗಾಡ್, ನಾನು ಎಲ್ಲಿ ಬಂದು ಸಿಗಾಕೊಂಡಿದ್ದೀನಿ. ಇವತ್ತೇನಾದರೂ ಆರ್ಯ ಅವರು ನನ್ನ ಟೀಮ್ನ ಮೀಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನನ್ನ ಕಂಪ್ನಿನ ಮರ್ಜ್ ಮಾಡೋ ವಿಷಯ ಇನ್ನೊಂದ್ಸಲ ಯೋಚನೆ ಮಾಡಬೇಕು. ಬೇಡ. ನಿನಗೆ ಟೀ ಬೇಡವಾ? ಇದನ್ನು ನಾನು ನಂಬಬೇಕಾ? ಸುಮ್ಮನೆ ತಗೋ ಜೇಂಡೆ. ಈ ಟೀ ಬನ್ನೆ ನನ್ನ ನಿನ್ನ ತುಂಬ ಹತ್ತಿರ ಮಾಡಿತು. ಇನ್ಮೇಲೆ ನಿನ್ನ ನನ್ನ ಹತ್ತಿರ ಮಾಡಿದ್ದು ನನಗೆ ಯಾವುದು ಬೇಕಾಗಿಲ್ಲ. ನನಗೆ ತಿಂಡಿ ಬೇಡ, ಊಟ ಬೇಡ, ಏನೂ ಬೇಕಾಗಿಲ್ಲ. ನಾನು ಇಲ್ಲೇ ಉಪವಾಸ ಇದ್ದು ಸಾಯ್ತೀನಿ. ನೀನು ಸಾಯ್ತೀಯ? ನಿನಗೂ ನಾನಂದ್ರೆ ತಮಾಷೆ ಅಲ್ವಾ? ನಗು ನಗು. ನಾನು ಸತ್ತ ಮೇಲೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಇದಕ್ಕಿದ್ದಾಗೆ ಈ ಸಾಯೋ ನಿರ್ಧಾರ ಯಾಕೆ ಬಂತು ಜೇಂಡೆ? ನಿನ್ನ ಜೊತೆ ಮೊದಲಿನ ಥರ ಓಡಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ನಾನು ಯಾಕೋ ಬದುಕಿರ್ಬೇಕು? ಈಗಾಗಲೇ ನೀನು ಮಾಡಿದ್ದು ಬೇಕಾದಷ್ಟಿದೆ. ಇನ್ನೇನು ಮಾಡೋದು ಬೇಕಾಗಿಲ್ಲ. ಇನ್ಮೇಲೆ ನಾನು ಹೇಳಿದ್ದನ್ನು ಮಾಡಿದ್ರೆ ಸಾಕು. ಆರ್ಯ, ತಗೋ ಟೀ ಕುಡಿ. ಟೀ ಕುಡಿ. ಈಗ ನಾನು ಅಲ್ಲಿಗೆ ಹೋಗೋದು ಸರಿ ಇಲ್ಲ. ಸ್ವಲ್ಪ ಹೊತ್ತು ಕಾಯೋಣ. ಅರೆ ಆರಾಧನಾ, ನೀವು ನನಗೆ ವೇಟ್ ಮಾಡ್ತಾ ಇದ್ರಾ? ಏನಾದರೂ ಇಂಪಾರ್ಟೆಂಟ್ ವಿಷಯ ಇದೆಯಾ? ಇನ್ನೂ ಇಲ್ಲ. ಐ ಜಸ್ಟ್ ವಾಂಟೆಡ್ ಟು ಆಸ್ಕ್, ಇವತ್ತಿನ ನಿಮ್ಮ ಸ್ಕೆಡ್ಯೂಲಲ್ಲಿ ಏನೂ ಚೇಂಜಸ್ ಇಲ್ಲ ಅಲ್ವಾ? ಯಾಕೆ ಇಷ್ಟೊಂದು ಅನುಮಾನ? ಖಂಡಿತವಾಗ್ಲೂ ನೋ ಚೇಂಜಸ್. ನಾನು ಈಗಾಗಲೇ ಮೀರಾ ಜೊತೆ ಕಮ್ಯುನಿಕೇಟ್ ಮಾಡಿದ್ದೀನಿ. ವಿ ಆರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿತ್ ಯೋರ್ ಟೀಮ್. ಸೊ ನೋ ಚೇಂಜಸ್. ವಾವ್, ದಟ್ಸ್ ರಿಯಲಿ ಗ್ರೇಟ್. ಬ್ರೇಕ್ಫಾಸ್ಟ್ ಮೀಟಿಂಗ್.
ಎಂದೆಂದು ನಿನ್ನನ್ನು ಮರೆತು ನಾನಿಲ್ಲಲಾರೆ ಅಂತ ನಿಂತ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀವಾ? ಸರಿಯಾಗಿ ರಿಪೇರಿ ಮಾಡ್ತೀನಿ ಇರು. ಯಾರ್ದು ಫೋನ್ ಅಪ್ಪ ತಾಯಿ ಎಲ್ಲವ್ವ ಸೊಪ್ಪು ಇಷ್ಟು ಬಡ್ಕೋತಿದ್ರು ನಾನು ತಿರುಗಿ ನೋಡಲ್ವಲ್ಲ, ನಿನಗೆ ಕಿವಿ ಕೇಳಿಸ್ತಿಲ್ವಾ? ಏನೇ ನಿಂದು? ಎಲ್ಲಿ ಹಿಡ್ಕೋಬೇಕೆ? ಅದ್ ಯಾವ ಟೈಮಲ್ಲಿ ನೀನು ನನ್ನ ಗಂಟು ಬಿದ್ದೋ ಬಂದು ಟೀ ಪಾತ್ರ ಹಿಡ್ಕೊಬಾ. ಏನೇ ತಾಳ್ಮೆನೇ ಇಲ್ವಾ ನಿನಗೆ? ಇದು ಹಂಗೆ ಆಡುತ್ತೀ ರೇಡಿಯೋ. ತಗೋ ಸುಟ್ಟೋಗಕ್ ಮುಂಚೆ ಹಂಗೆ ಬಾಯಿ ಕಡೆ. ಶಾರದಮ್ಮ ಅವರು. ಅಮ್ಮ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪುಷ್ಪ. ನಾವು ಬೆಳಗ್ಗೆನೆ ನೆನಪಾಗಿದ್ದೀವಿ ಅಂದರೆ ಏನಾರ ವಿಶೇಷನಾ ಅಮ್ಮ? ನಿಮಗೆ ತೊಂದರೆ ಕೊಡೋಣ ಅಂತ.